ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಪಪ್ಪಿ ಅವರ ಒಂದು 17 ಅಕೌಂಟ್ಗಳ ರಹಸ್ಯ ಏನು ಅಂತ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇದು ವೀರೇಂದ್ರ ಪಪ್ಪಿಯ 17 ಅಕೌಂಟ್ಗಳ ರಹಸ್ಯ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ವಶದಲ್ಲಿರುವಂತಹ ನಟ ದೊಡ್ಡಣ್ಣ ಅಳಿಯ ಇವರು. ಆನ್ಲೈನ್ ಬೆಟ್ಟಿಂಗ್ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿ ಬಂದಿತ್ತು ಇವರ ಮೇಲೆ. ಈ ಹಿಂದೆ ಚಳ್ಳಕೆರೆ ಬ್ಯಾಂಕ್ಗಳಲ್ಲಿ ಪಪ್ಪಿಯ ಒಂದು ರಹಸ್ಯವನ್ನು ಜಾಲಾಡ್ತಾ ಇದೆ ಇಡಿ. ಪಪ್ಪಿಗೆ ಸೇರಿದ 17 ಬ್ಯಾಂಕ್ ಅಕೌಂಟ್ಗಳ ಒಂದು ಪರಿಶೀಲನೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರಬಹುದು, ಫೆಡರಲ್ ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಹೀಗೆ ಹಲವಾರು ಬ್ಯಾಂಕ್ಗಳನ್ನು ಸೇರಿ ಒಂದು ಶೋಧವನ್ನು ಮಾಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಈ ಒಂದು ಪರಿಶೀಲನೆ ನಡೀತಾ ಇದೆ. ಬ್ಯಾಂಕ್ ಓಪನ್ ಆಗ್ತಿದ್ದಂತೆಯೇ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಬ್ಯಾಂಕ್ ಲಾಕರ್ಸ್ನ ಓಪನ್ ಮಾಡಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು, ಪರಿಶೀಲನೆಯನ್ನು ಮಾಡಿದ್ರು. 15 ದಿನಗಳಲ್ಲಿ 3ನೇ ಬಾರಿ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇರೋದು ವೀರೇಂದ್ರ ಪಪ್ಪಿ ಅವರ ಒಂದು ವಿಚಾರದಲ್ಲಿ. ಇದು ವೀರೇಂದ್ರ ಪಪ್ಪಿಯವರ 17 ಅಕೌಂಟ್ಗಳ ರಹಸ್ಯವಾಗಿರುವಂತಹ ಒಂದು ವಿಚಾರ. ಏನೇನಿದೆ ಅಲ್ಲಿ ಅವರ ಒಂದು ಅಕೌಂಟ್ನಲ್ಲಿ, ಎಷ್ಟು ಪ್ರಮಾಣದ ಹಣ ಇದೆ, ಲಾಕರ್ಸ್ನಲ್ಲಿ ಏನೇನು ಇಟ್ಟಿದ್ದಾರೆ, ಈ ರೀತಿಯಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ನಟ ದೊಡ್ಡಣ್ಣ ಅಳಿಯನ ಮೇಲೆ. ವೀರೇಂದ್ರ ಪಪ್ಪಿ ಅವರು ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆ ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಆದರೆ ಅದೇ ವಿಚಾರವಾಗಿ ಈಗ ಇದು 3ನೇ ಬಾರಿ ಅವರಿಗೆ ಇಡಿ ದಾಳಿ ಆಗ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಕೂಡ ಒಂದು ದಾಳಿ ಆಗಿತ್ತು. ಮೊನ್ನೆ ತಾನೇ ಅಧಿಕಾರಿಗಳು ದಾಳಿ ಮಾಡಿದರು. ಆದರೆ ಈಗ ಅವರಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಖಾತೆಗಳು ಏನಿದೆ, ಸುಮಾರು ಬ್ಯಾಂಕ್ಗಳಲ್ಲಿ ಇವರು ಅಕೌಂಟನ್ನು ಹೊಂದಿರುವಂಥದ್ದು. ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಫೆಡರಲ್ ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಉಜ್ಜೀವನ್ ಬ್ಯಾಂಕ್ ಆಗಿರ್ಬೋದು, ಹೀಗೆ ಚಳ್ಳಕೆರೆಯಲ್ಲಿ, ಚಿತ್ರದುರ್ಗದಲ್ಲಿ ಅನೇಕ ಬ್ಯಾಂಕ್ಗಳಲ್ಲಿ ಇವರು ಅಕೌಂಟನ್ನು ಹೊಂದಿರುವಂಥದ್ದು. 10ಕ್ಕೂ ಹೆಚ್ಚು ಅಧಿಕಾರಿಗಳು ಸೇರಿಕೊಂಡು ದಾಳಿಯನ್ನು ಮಾಡಿರುವಂಥದ್ದು. ಬ್ಯಾಂಕ್ ಯಾವಾಗ ಓಪನ್ ಆಗುತ್ತೋ ಅಂತ ಕಾಯ್ತಾ ಇದ್ರು. ಓಪನ್ ಆದ ತಕ್ಷಣ ಹೋಗಿ ಅವರಿಗೆ ಸಂಬಂಧಪಟ್ಟಂತಹ ಲಾಕರ್ಗಳನ್ನು ಓಪನ್ ಮಾಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಏನಾದರೂ ಬಂಗಾರ ಅಲ್ಲಿ ಇದೆಯಾ ಇಲ್ವಾ, ಇಲ್ಲ ಹಣ ಇಟ್ಟಿದ್ದಾರಾ ಏನು ಅಂತ ಪರಿಶೀಲನೆ ಮಾಡಿರುವಂಥದ್ದು. ಮತ್ತು ಇವರಿಗೆ ಸಂಬಂಧಪಟ್ಟ ಬ್ಯಾಂಕ್ ಅಕೌಂಟ್ಗಳಲ್ಲಿ ಈಗಾಗಲೇ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಅವರಿಗೆ ಕೋಟ್ಯಾಂತರ ರೂಪಾಯಿಯ ಒಂದು FD ಹಣ ಕೂಡ ಇದೆ ಅವರಿಗೆ. ಯಾಕಂದರೆ ಒಂದೊಂದು ಬ್ಯಾಂಕ್ಗಳಲ್ಲಿ ಸುಮಾರು 7 ರಿಂದ 8 ಕೋಟಿ ಹಣವನ್ನು ಇವರು FD ಆಗಿಟ್ಟಿದ್ರು. ಕೆಲವೊಂದರಲ್ಲಿ 3 ಕೋಟಿ, 5 ಕೋಟಿ, 7 ಕೋಟಿ, 8 ಕೋಟಿ, 9 ಕೋಟಿ ಈ ರೀತಿಯಾಗಿ ಹಣವನ್ನು FD ಹಣವನ್ನಾಗಿಟ್ಟಿದ್ರು. ಅದರಿಂದ ಕೂಡ ಇವರಿಗೆ ಆದಾಯ ಬರ್ತಾ ಇತ್ತು. ಅದೇ ಒಂದು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಬ್ಯಾಂಕ್ ಅಕೌಂಟ್ಗಳಿಗೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ದಾಳಿಯನ್ನು ನಡೆಸಿರುವಂಥದ್ದು. ಇದು 3ನೇ ಬಾರಿ ಇವ್ರ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ವೀರೇಂದ್ರ ಪಪ್ಪಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇಡಿ ಅಧಿಕಾರಿಗಳು ಇವರನ್ನು ಸುಮ್ಮನೆ ಬಿಡುವಂತೆ ಕಾಣ್ತಾ ಇಲ್ಲ. ಎಲ್ಲವನ್ನೂ ಕೂಡ ಜಾಲಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಈಗ ಬ್ಯಾಂಕ್ ಅಕೌಂಟ್ಗಳನ್ನು ಜಾಲಾಡ್ತಾ ಇದ್ದಾರೆ. ಬ್ಯಾಂಕ್ ಲಾಕರ್ಸ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸುಮಾರು 17 ಅಕೌಂಟ್ಗಳ ಪರಿಶೀಲನೆ ಆಗ್ತಾ ಇದೆ. ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರಂತೆ. 15 ದಿನಗಳಲ್ಲಿ ಬರೋಬ್ಬರಿ 3 ಬಾರಿ ಇಡಿ ಅಧಿಕಾರಿಗಳು ಇವ್ರ ಮೇಲೆ ದಾಳಿ ಮಾಡಿರುವಂಥದ್ದು. ಯಾಕಂದರೆ ಮೊದಲನೇ ಬಾರಿ, 2ನೇ ಬಾರಿ ಮಾಡಿದರೂ ಕೂಡ ಅವರಿಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ಅನಿಸುತ್ತೆ, ಅಥವಾ ಇನ್ನೂ ಏನೋ ಇವ್ರ ಹತ್ರ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ 3ನೇ ಬಾರಿ ಈಗ ದಾಳಿಯನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.